ಕೊಗ್ಗಣ್ಣ ಅಂತ ಶಿವಮೊಗ್ಗದಿಂದ ಅವರ ಪ್ರಶ್ನೆ, ನಾನು ಮನೆ ಕಟ್ಟುವ ಪ್ರಯತ್ನ ಮಾಡ್ತಾ ಇದ್ದೇನೆ, ಇದಕ್ಕೆ ಪದೇ ಪದೇ ಅಡಚಣೆಗಳು ಬರ್ತಾ ಇದೆ, ಯಾಕೆ ಗುರುಗಳೇ ಅಂತ. 12/7/1967 8 ಗಂಟೆ ಸಂಜೆ ತಾವು ಜನನಾಗಿದ್ದೀರಾ. ಉತ್ತರ ನಕ್ಷತ್ರ ಸಿಂಹರಾಶಿಯಲ್ಲಿ ತಮ್ಮ ಜನನಾಗಿದೆ. ಇನ್ನು ನಿಮಗೆ ಈಗ ನಡೀತಾ ಇರುವಂತಹ ದಶಾಕಾಲ ಗುರು ಮಹಾರ್ದಶ ವಿರಾಮವಾಗಿ ಶನಿ ಮಹಾರ್ದಶ ಪ್ರಾರಂಭಗೊಂಡ ಕಾಲ. 16/6/2023 ಗುರು ಮಹಾರ್ದಶ ವಿರಾಮ ಆಗಿದೆ. ಈಗ ನಡೆಯುವಂತಹ ದಶಾಧಿಪತಿಯಾದಂತಹ ಶನಿ ದಶೆಯು ನಿಮಗೆ ತುಂಬ ಅಸಮಾಧಾನದ ಫಲವನ್ನು ಕೊಡ್ತಾನೆ ಅಂತ ನಾನು ಹೇಳುವುದಿಲ್ಲ, ಸಮಾಧಾನಕರವಾದ ಫಲವನ್ನೇ ಕೊಡ್ತಾನೆ. ಆದರೆ ಯಾವುದೇ ದಶಾಕಾಲದ ಮಧ್ಯಕಾಲ ಬದಲಾವಣೆಯ ಕಾಲದ ಸಂದರ್ಭಗಳಲ್ಲಿ ನಮಗೆ ಇಲ್ಲದ್ದೆಲ್ಲ ಅಡಚಣೆಗಳು, ಸೇವಕರಿಂದ ಅಡಚಣೆ, ಕಾಂಟ್ರಾಕ್ಟರ್ ಬದಲಾಗುವುದು, ಹಾಗೆ ನಿಮ್ಮ ಚತುರ್ಥದಲ್ಲಿ ರಾಹು ಇದ್ದಾಗ ಸ್ವಲ್ಪ ನೀವು ಮಾಡುವ ಕೆಲಸಗಳಲ್ಲಿ ನಿಧಾನಗತಿಯನ್ನು ಮತ್ತು ಸ್ವಲ್ಪ ನಷ್ಟ, ಅಥವಾ ನಮ್ಮಲ್ಲಿ ಯಾವುದೋ ಒಂದು ಬಿಲ್ಡಿಂಗಿಗೆ ತಂದಂತಹ ವಸ್ತುಗಳು ಕಾಣೆಯಾಗುವುದು, ಇಂತಹ ಎಲ್ಲ ಮನಸ್ಸಿಗೆ ಕಿರಿಕಿರಿಯಾಗುವ ಘಟನೆಗಳು ಎದುರಾಗುತ್ತಾ ಇದ್ದ ಲಕ್ಷಣ ಇದೆ ಇದರಲ್ಲಿ. ಅದರಿಂದ ದೇವರ ದಯೆ ಚೆನ್ನಾಗಿದೆ. 2024 ಮೇ ತಿಂಗಳ ನಂತರ ಇಲ್ಲಿ ಸಾಧನೆಯಿಂದ ನೀವು ನಿಮ್ಮ ಕಾರ್ಯಾರಂಭವನ್ನು ಮಾಡಿದರೆ 2024 ಅಂತಿಮದೊಳಗಾಗಿ ಗ್ರಹ ಪ್ರವೇಶ ಯೋಗವನ್ನು ಪಡೆಯುವುದರಲ್ಲಿ ಸಂಶಯ ಇಲ್ಲ. ಅದರಿಂದ ತಾವೀಗ ಮಾಡಬೇಕಾದದ್ದು, ನಿಮ್ಮ ಮನೆಯಲ್ಲಿ ನಿಮ್ಮ ಕುಲದೇವರಾದ ಶಿವದೇವರಿಗೆ ರುದ್ರಾಭಿಷೇಕವನ್ನು ನಿರಂತರವಾಗಿ ಪ್ರತಿದಿನವೂ 11 ದಿನ ಮಾಡಿ, ನಂತರ ಏಕಾದಶ ರುದ್ರಾಭಿಷೇಕವನ್ನು ಮಾಡಿಸಿ, ಒಳ್ಳೆಯ ಫಲವನ್ನು ಪಡೆಯುವ ಯೋಗ ಇದೆ. ಹಾಗೆ ಶನಿಯ ದೋಷ ಮುಕ್ತವಾಗಲಿಕ್ಕೆ, ಶನಿದೇವರ ದೋಷ ಮುಕ್ತವಾಗಲಿಕ್ಕೆ ವಾಯುಸ್ತುತಿ ಹವನವನ್ನು ಮಾಡುವುದರಿಂದಲೂ ಒಳ್ಳೆಯ ಫಲವನ್ನು ಪಡೆದುಕೊಳ್ಳುವ, ವಿಘ್ನದಿಂದ ನಿವಾರಣೆಗೊಳ್ಳುವ ಯೋಗಗಳು ಉಂಟಾಗುತ್ತೆ ಅಂತ ಹೇಳ್ತೇವೆ. ದೇವರು ಒಳ್ಳೇದು ಮಾಡಲಿ. ನಮಸ್ಕಾರ.